ಸ್ವಉದ್ಯೋಗ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಸುಮಾರು 2 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕೊಡುವ ಹೊಣೆಗಾರಿಕೆ ಕೇವಲ ಸರ್ಕಾರದ್ದೇ ಆಗಬಾರ್ದು, ಅದು ಸ್ವಉದ್ಯೋಗನೂ ಕೂಡ ಆಗಿದ್ರೆ ಅವರು ಸ್ವಾವಲಂಬಿಗಳಾಗಿ ಬದುಕಬಹುದು ಅಂತೇಳಿ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರ ಚಿಂತನೆಯ ಮಂಥನದಿಂದ ಹೊರಬಂದಂತಹ ಒಂದು ಆಲೋಚನೆ ಇಡೀ ದೇಶದಾದ್ಯಂತ ಒಂದು ದೊಡ್ಡ ಹೆಮ್ಮರವಾಗಿ ಬಂದಿದೆ. ಈ ಹೆಮ್ಮರವಾಗಿ ಬೆಳೆದಂತಹ ಈ ಆಲೋಚನೆ ಈಗ ಪ್ರತಿ ಜಿಲ್ಲೆಗಳಲ್ಲೂ ಒಂದೊಂದು ತರಬೇತಿ ಸಂಸ್ಥೆಗಳಾಗಿ ಪರಿವರ್ತನೆಗೊಂಡು ಡೆವಲಪ್ಮೆಂಟ್ ಭಾರತದ ಸರ್ಕಾರದ ಅಡಿಯಲ್ಲಿ ಇದಕ್ಕಾಗಿ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಕಲ್ಪಿಸುವುದರ ಮೂಲಕ 10 ದಿನಗಳ ತರಬೇತಿ, 30 ದಿನಗಳ ತರಬೇತಿ, 6 ದಿನಗಳ ತರಬೇತಿ, ಹೀಗೆ ಹಲವಾರು ರೀತಿಯ ತರಬೇತಿಗಳನ್ನು ಕೈಗೊಳ್ತಾ ಇದ್ದೀವಿ. ಇದರಲ್ಲಿ ಸುಮಾರು 24ರಿಂದ 25 ರೀತಿಯ ತರಬೇತಿಗಳನ್ನು ಪ್ರತಿ ವರ್ಷ ನಾವು ತರಬೇತಿಯನ್ನು ಮಾಡ್ತಾ ಇದ್ದೀವಿ. ಮೊಬೈಲ್ ರಿಪೇರಿಗಳನ್ನು ಮಾಡುವಂಥ ಕೆಲಸಕ್ಕೆ ನಾವು 30 ದಿನಗಳ ತರಬೇತಿಯನ್ನು ಹಾಕೋತಾ ಇದ್ದೀವಿ. ಅಣಬೆ ಬೇಸಾಯದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಣಬೆ ಬೇಸಾಯದ ಜೊತೆಗೆ ಹೆಣ್ಮಕ್ಳಿಗೆ ಅಂತೇಳಿ ನಾವು ಟೈಲರಿಂಗ್ ಕಾರ್ಯಕ್ರಮಗಳನ್ನು, ಟೈಲರಿಂಗ್ ತರಬೇತಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. 30 ದಿನಗಳ ಕಾರ್ಯಕ್ಕೆ ಅನುಕೂಲಕರವಾಗಲಿ ಅಂತೇಳಿ ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ನಮಗೆ ಸಿಕ್ಕಿರೋದು, ಇಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಸಿಕ್ಕಿರೋದು ವೈಯಕ್ತಿಕವಾಗಿ ನನಗೆ ತುಂಬಾ ಖುಷಿಯಾಗಿರುವಂತಹ ಸಂಸ್ಥೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ गुरुर्ब्रह्मा गुरुर्विष्णु गुरुर्देवो महेश्वरा गुरुसाक्षात् परब्रह्म तस्मै श्री गुरवे नमः.
ನಿಟ್ಟಿನಲ್ಲಿ ಸರ್ಕಾರ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತದೆ. ಬಟ್ ಅದೆಲ್ಲ ಸಕ್ಸಸ್ ಆಗಬೇಕಂದ್ರೆ ಇಂಡಿವಿಜುವಲ್ ಫ್ಯಾಮಿಲಿಯಿಂದ ನಿಮ್ಮ ಬಜೆಟ್ ಅನ್ನು ನೀವು ಮಾಡ್ಕೋಬೇಕು. ನಿಮ್ಮ ಸ್ಕಿಲ್ ಅನ್ನ ನೀವು ಹೆಚ್ಚಿಗೆ ಮಾಡ್ಕೋಬೇಕು. ನಿಮ್ಮ ವರಮಾನ ಜಾಸ್ತಿ ಮಾಡ್ಬೇಕಂದ್ರೆ ಸ್ಕಿಲ್ ಜಾಸ್ತಿ ಮಾಡ್ಕೋಬೇಕು. ಬೇರೆಯವ್ರ ತರ ಇದ್ರೆ ಬೇರೆ ವೇಜ್ ಕೆಲಸ ಸಿಗುತ್ತೆ, ಬಟ್ ವೇಜ್ ಕಮ್ಮಿ.